ಅಮೆರಿಕ ಮೇಲೆ ಚೀನಾದ ಪ್ರತೀಕಾರದ ಸುಂಕ ಇವತ್ತಿನಿಂದ ಜಾರಿಯಾಗ್ತಾ ಇದೆ. ಅಮೆರಿಕ ವಿಧಿಸಿದ %20ರಷ್ಟು ಹೆಚ್ಚುವರಿ ಸುಂಕಕ್ಕೆ ಚೀನಾ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಇಲ್ಲಿ ಫೆಬ್ರವರಿ 1ರಂದು %10ರಷ್ಟು ಹೆಚ್ಚುವರಿ ಸುಂಕವನ್ನು ಟ್ರಂಪ್ ಹಾಕಿದ್ದಿಲ್ಲಿ. ಫೆಬ್ರವರಿ 1ನೇ ತಾರೀಕಿಗೆ %10ರಷ್ಟು ಹೆಚ್ಚುವರಿ 10% ಜಾಸ್ತಿ ಟ್ಯಾಕ್ಸನ್ನು ಚೀನಾಗೆ ಹಾಕಿದ್ದು. ಒಂದು ತಿಂಗಳ ನಂತರ ಇದಕ್ಕೆ %20ರಷ್ಟು ಜಾಸ್ತಿ ಮಾಡ್ಬೋದು ಟ್ರಂಪ್. 10% ಅವಾಗ ಆಯಿತು. ಒಂದು ತಿಂಗಳಾದಮೇಲೆ 20% ಜಾಸ್ತಿ ಮಾಡಿದ್ದಾಯಿತು. ಇದರಿಂದ ಚೀನಾ ರೊಚ್ಚಿಗೆದ್ದಿದೆ. ಇದೀಗ ನೀವು ನಮ್ಮ ಮೇಲೆ ಟ್ಯಾಕ್ಸ್ ಹಾಕೋದಾದರೆ ನಾನು ಹಾಕ್ತೀನಿ ನೋಡಿ ಅಂತೇಳಿ ಚೀನಾ ನಿಂತಿದೆ ಇದೀಗ. ಆದರೆ ಈ ಸುಂಕ ಸಮರದಲ್ಲಿ ಹೆಚ್ಚು ನಷ್ಟವನ್ನು ಅನುಭವಿಸುವ ಚೀನಾ ಅಮೆರಿಕಾಗಿಂತ 2.5 ಪಟ್ಟು ಜಾಸ್ತಿ ನಷ್ಟವನ್ನು ಚೀನಾ ಅನುಭವಿಸ್ತಾ ಇದೆ. ಇಲ್ಲಿ ಕಲ್ಲಿದ್ದಲು LNG ಮೇಲೆ %15ರಷ್ಟು ಸುಂಕವನ್ನು ಚೀನಾ ಹಾಕ್ತಾ ಇದೆ. ಇಲ್ಲಿ ಕಚ್ಚಾ ತೈಲ, ಕೃಷಿ ಯಂತ್ರೋಪಕರಣ, ಕಾರ್ ಮೇಲೆ %10ರಷ್ಟು ಸುಂಕವನ್ನು ಇಲ್ಲಿ ಹಾಕಲಾಗಿದೆ. ಭಾರತಕ್ಕೆ ಏನಪ್ಪ ನಷ್ಟ ಇದರಿಂದ ಅಂತ ನೋಡಿದ್ರೆ ನೋಡಿ, ಚೀನಾ ಅಮೆರಿಕ ಕಿತ್ತಾಡಿಕೊಂಡು ಭಾರತಕ್ಕೆ ನಷ್ಟ ಆಗೋದೇನು ಅಂತ ನೋಡಿದ್ರೆ, ಅಮೆರಿಕದ ಮಾರುಕಟ್ಟೆಯಿಂದ ಚೀನಾ ಹಿಂದೆ ಸರಿಯಬಹುದು. ಏಷ್ಯಾದ ಮಾರುಕಟ್ಟೆಯಲ್ಲಿ ಚೀನಾ ಪಾರುಪತ್ಯವನ್ನು ಸಾಧಿಸಬಹುದಾಗುತ್ತೆ. ಆಯಿತು, ನನಗೆ ಅಮೆರಿಕ ಮಾರುಕಟ್ಟೆ ಬೇಡ, ಅಷ್ಟೊಂದು ಟ್ಯಾಕ್ಸ್ ಕಟ್ಕೊಂಡು ನಾನು 30% 40% ಟ್ಯಾಕ್ಸ್ ಕಟ್ಕೊಂಡು ನಾನು ಅಮೆರಿಕ ಮಾರುಕಟ್ಟೆ ಇರತಕ್ಕಂಥ ಅವಶ್ಯಕತೆ ನನಗಿಲ್ಲ. ದುಡಿದಿದ್ದೆಲ್ಲ ಟ್ಯಾಕ್ಸ್ಗೆ ಹೊರಟೋಗುತ್ತಲ್ಲಿ. ನಾನು ಏಷ್ಯಾದಲ್ಲಿಯೇ ನಾನೇ ಗಟ್ಟಿಯಾಗ್ತೀನಿ ಅಂತ ಚೀನಾ ನಿಂತ್ಕೊಳ್ಳಬಹುದು. ಇದರಿಂದ ಏಷ್ಯಾದ ಮಾರುಕಟ್ಟೆಯಲ್ಲಿ ಭಾರತದ ಸ್ಪರ್ಧೆಗೆ ಅಡ್ಡಿಯಾಗಬಹುದು. ಅಮೆರಿಕಕ್ಕೆ ಹೋಗಬೇಕಾಗಿದ್ದಂಥ ಸರಕುಗಳು ಏಷ್ಯಾದಲ್ಲೇ ಉಳ್ಕೊಂಡಾಗ ಭಾರತ ಚೈನಾಗೆ ಕಾಂಪಿಟೇಟಿವ್ ಆಗಿ ಸರಕನ್ನು ಉತ್ಪಾದನೆ ಮಾಡಬೇಕಾಗತ್ತೆ. ಭಾರತ ಮಾಡ್ತಿಲ್ವಾ? ಮಾಡ್ತಾ ಇದೆ. ಆದರೆ ಬೆಲೆ ವಿಚಾರ ಅಂತ ಬಂದಾಗ ಚೀನಾದ ಬೆಲೆಗೆ ಭಾರತ ಕೆಲವು ಉತ್ಪನ್ನಗಳನ್ನು ಕೊಡೋಕ್ಕಾಗಲ್ಲ. ಎಷ್ಟೋ ವಸ್ತುಗಳನ್ನು ಚೀನಾ ಉತ್ಪಾದನಾ ವೆಚ್ಚಕ್ಕೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಕೊಟ್ಟುಬಿಡ್ತಾರೆ ಅವರು. ಭಾರತ ಹಾಗೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದರಿಂದ ಭಾರತ ಗಡ್ಡಿಯಾಗುತ್ತೆ ಅಂತ. ಚೀನಾದ ಸರಕುಗಳ ಮುಂದೆ ಭಾರತದ ಸರಕುಗಳಿಗೆ ಸ್ಪರ್ಧೆ ಕಷ್ಟ ಆಗಬಹುದು. ಇದು ಭಾರತೀಯ ರಫ್ತಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಇಷ್ಟು ಮಾತ್ರವಲ್ಲ, ಜಾಗತಿಕ ವ್ಯಾಪಾರಕ್ಕೂ ಕೂಡ ಅಪಾಯ ಉಂಟು ಮಾಡಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ.